ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಮಸ್ಕಾರ. ಅಮರ ಚರಿತ್ರೆ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕ ಪ್ರಭುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ನಮ್ಮ ಹಿಂದೂಗಳಿಗೆ ಇದೊಂದು ಪ್ರಮುಖವಾದ ಹಬ್ಬ. ಈ ಹಬ್ಬವನ್ನು ನಾವು ಏಕೆ ಆಚರಿಸಬೇಕು, ಅದರ ಮಹತ್ವವೇನು ಅನ್ನುವುದನ್ನು ಈ ಕ್ಷಣದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಜಪ ಕುಸುಮ ಸಂಕಾಸಂ ಕಾಶ್ಯಪೇಯಂ ಮಹಾದುತಿಂ ತಮೋರಿಂ ಸರ್ವ ಪಾಪಜ್ಞ ಪ್ರಣೋತ್ಸ್ಮಿ ದಿವಾಕರಂ. ನವಗ್ರಹಗಳಲ್ಲಿ ಸೂರ್ಯನಿಗೆ ಅತ್ಯಂತ ಸ್ಥಾನವಿದೆ. ದ್ವಾದಶ ನಾಮಗಳನ್ನು ಧರಿಸಿ ಪ್ರತ್ಯಕ್ಷ ದೇವತೆಯಾದ ಸೂರ್ಯನನ್ನು ಋಗ್ವೇದವು ನವಸ್ವರ್ಣಾಭರಣ ಎಂದು ಕರೆದಿದೆ. ವೇದೋಪನಿಷತ್, ಪುರಾಣ, ಇತಿಹಾಸ, ವಿಜ್ಞಾನಗಳಲ್ಲಿ ಸೂರ್ಯೋಪಾಸನೆ, ಸೂರ್ಯ ಸಿದ್ಧಾಂತಗಳಿಗೆ ಸಂಬಂಧಿಸಿದ ವಿಚಾರಗಳು ವಿವರವಾಗಿ ಉಲ್ಲೇಖಿತವಾಗಿವೆ. ಜಪಾನಿ ರಾಜವಂಶದವರು ತಮ್ಮನ್ನು ಅರ್ಕಜರೆಂದು ಕರೆದುಕೊಂಡಿರುವವರು. ಹಾಗೆಯೇ ಇಕ್ಷಾಕ್ಷು ವಂಶದವರು ತಮ್ಮನ್ನು ಸೂರ್ಯ ವಂಶಜರೆಂದು ಕರೆದುಕೊಂಡಿರುತ್ತಾರೆ. ಸೂರ್ಯನು ನಮ್ಮ ಜನಜೀವನದ ಮೇಲೆ ಬಹಳಷ್ಟು ಪರಿಣಾಮ ಬೀರುವ ಕಾರಣ ಸಂಕ್ರಾಂತಿಯಂದು ಸೂರ್ಯಾರಾಧನೆ ಮಾಡುವುದು ಸಾವಿರಾರು ವರ್ಷಗಳಿಂದ ಆಚರಣೆಯಾಗಿದೆ. ಸೂರ್ಯನು ಪ್ರಕಾಶಿಸದಿದ್ದರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಜರುಗುವುದಿಲ್ಲ, ಅಂದರೆ ಸಸ್ಯಾಭಿವೃದ್ಧಿ ಆಗುವುದಿಲ್ಲ. ಅದಿಲ್ಲವಾದರೆ ಪ್ರಾಣಿ ವರ್ಗ ಬದುಕುವಂತಿಲ್ಲ. ಸಮಸ್ತ ಜೀವಿಗಳಲ್ಲಿ ಚೈತನ್ಯ ನೀಡುವವನು ಸೂರ್ಯ. ಸೂರ್ಯ ರಶ್ಮಿಯ ಪ್ರಭಾವದಿಂದ ಬದುಕಿನ ಕ್ರಿಯೆಯು ಚುರುಕಿನಿಂದ ಸಾಗುವುದು. ದೈಹಿಕ ಮಾನಸಿಕ ಕ್ರಿಯೆಯು ಉತ್ಕರ್ಷ ಉಂಟಾಗುವುದು. ಸಂಕ್ರಾಂತಿಯು ಭಾರತೀಯರ ಸುಗ್ಗಿ ಕಾಲದ ಹಬ್ಬವೆಂದು ದೇಶಾದ್ಯಂತ ಆಚರಿಸಲ್ಪಡುತ್ತದೆ. ಸಂಕ್ರಾಂತಿಯ ಪರ್ವವನ್ನು ಭೋಗಿ ಸಂಕ್ರಮಣ ಮತ್ತು ತನು ಹಬ್ಬ ಎಂದು 3 ದಿನಗಳ ಪರ್ಯಂತ ಆಚರಿಸುವುದುಂಟು. ಮಾರ್ಗಶಿರ ಮಾಸವು ಮುಗಿದು ಪುಷ್ಪ ಮಾಸದಲ್ಲಿ ಬರುವ ಈ ಹಬ್ಬವನ್ನು ಜನವರಿ 14 ಅಥವಾ 15ರಂದು ಆಚರಿಸುವುದು ಸಂಪ್ರದಾಯ. ಈ ದಿನದಂದು ಸೂರ್ಯನು ಮಕರ ರಾಶಿಯಲ್ಲಿ ಪ್ರವೇಶಿಸುತ್ತಾನೆ. ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶಿಸುವ ಪರ್ವ ಕಾಲವನ್ನು ಸಂಕ್ರಮಣ ಅಥವಾ ಸಂಕ್ರಾಂತಿ ಎನ್ನುವರು. ವರ್ಷದಲ್ಲಿ 12 ಸಂಕ್ರಮಣಗಳು ಆಗುವುದಾದರೂ ಋತು ಬದಲಾವಣೆ ಸೂಚಿಸುವ ದೃಷ್ಟಿಯಿಂದ ಅಯನ ಸಂಕ್ರಮಣಗಳು ಪ್ರಾಮುಖ್ಯತೆ ಪಡೆದಿವೆ. ಸೂರ್ಯನು ತನ್ನ ಗತಿಯಲ್ಲಿ ವಿಷಮ ವೃತ್ತದಿಂದ ಅತ್ಯಂತ ಉತ್ತರಕ್ಕಿರುವ ಬಿಂದುವನ್ನು ಜೂನ್ 21ರಂದು, ಅತ್ಯಂತ ದಕ್ಷಿಣಕ್ಕಿರುವ ಬಿಂದುವನ್ನು ಡಿಸೆಂಬರ್ 21ರಂದು ತಲುಪುತ್ತಾನೆ. ಅನಂತರ ಕ್ರಮವಾಗಿ ದಕ್ಷಿಣ ದಿಕ್ಕಿನ ಚಲನೆ ದಕ್ಷಿಣಾಯನ ಹಾಗೂ ಉತ್ತರ ದಿಕ್ಕಿನ ಚಲನೆ ಉತ್ತರಾಯಣ ಪ್ರಾರಂಭವಾಗುವುದು. ಆದುದರಿಂದ ಜೂನ್ 21ರಂದು ಕರ್ಕಾಟಕ ಸಂಕ್ರಾಂತಿಯಾಗುವುದು ಮತ್ತು ಡಿಸೆಂಬರ್ 21ರಂದು ಮಕರ ಸಂಕ್ರಾಂತಿಯಾಗುವುದು. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಪುಣ್ಯ ದಿನವೇ ಮಕರ ಸಂಕ್ರಮಣ ಅಥವಾ ಉತ್ತರಾಯಣ ಪುಣ್ಯಕಾಲ. ಭೀಷ್ಮಾಚಾರ್ಯರು ತಮ್ಮ ಇಚ್ಛಾ ಮರಣಕ್ಕಾಗಿಯೇ ಆ ಕಾಲವನ್ನೇ ಕಾಯುತ್ತಿದ್ದರು ಎಂದು ಮಹಾಭಾರತದಲ್ಲಿ ಹೇಳಿದೆ. ಮಕರ ಸಂಕ್ರಾಂತಿಯನ್ನು ಸಾಮಾನ್ಯವಾಗಿ ಜನವರಿ 14ರಂದು ಆಚರಿಸುವುದು ವಾಡಿಕೆ. ಭೂಮಿಯ ವಾರ್ಷಿಕ ಚಲನೆಯನ್ನು ಆಧಾರವಾಗಿಟ್ಟುಕೊಂಡರೆ ವರ್ಷದ ದ್ವಿತೀಯಾರ್ಧ ಪ್ರಾರಂಭವಾಗುವುದು ಮಕರ ಸಂಕ್ರಾಂತಿಯಂದು. ಈ ಲೆಕ್ಕಾಚಾರದಂತೆ ಹೊಸ ವರ್ಷ ಪ್ರಾರಂಭವಾಗುವುದು ಕರ್ಕಾಟಕ ಸಂಕ್ರಾಂತಿಯ ದಿನದಂದು. ಕಾಲಮಾನದ ದೃಷ್ಟಿಯಿಂದ ಮಕರ ಸಂಕ್ರಾಂತಿಯು ವೈಶಿಷ್ಟ್ಯಪೂರ್ಣವಾಗಿರುವುದೆಂದು ಇದು ಚಳಿಗಾಲ ಹಿಮ್ಮೆಟ್ಟುವುದನ್ನು ವಸಂತ ಕಾಲ
ಒಳಮೆಟ್ಟುವುದನ್ನು ಸೂಚಿಸುತ್ತದೆ. ಈ ಅವಧಿಯು ಉಪನಯನ, ಮದುವೆ, ಗೃಹ ಪ್ರವೇಶ, ಜಾತ್ರೆ, ರಥೋತ್ಸವ ಇತ್ಯಾದಿ ಶುಭ ಕಾರ್ಯಗಳಿಗೆ ಪ್ರಶಸ್ತವಾದ ಕಾಲವೆಂದು ಶಾಸ್ತ್ರಾದಿಗಳಲ್ಲಿ ಉಲ್ಲೇಖವಿದೆ. ಕರ್ಕಾಟಕ ಸಂಕ್ರಾಂತಿಯೆಂದು ಮೊದಲುಗೊಂಡು ಮಕರ ಸಂಕ್ರಾಂತಿಯ ಪರ್ಯಂತ ವಾತಾವರಣದ ಉಷ್ಣತೆ ಕಡಿಮೆಯಾಗಿ ಈ ಸನ್ನಿವೇಶದಲ್ಲಿ ಹಲವಾರು ಬಗೆಯ ರೋಗಾಣುಗಳು, ಕ್ರಿಮಿಕೀಟಗಳು, ದುಷ್ಟ ಜಂತುಗಳು ಹೆಚ್ಚು ಅಭಿವೃದ್ಧಿ ಹೊಂದಿ ಜಲ ಹಾಗೂ ವಾಯು ಮಾಲಿನ್ಯ ಉಂಟಾಗುವ ಕಾರಣ ವಿವಿಧ ರೋಗಗಳು ತಲೆದೋರುತ್ತವೆ. ಆದರೆ ಮಕರ ಸಂಕ್ರಾಂತಿಯ ವೇಳೆಗೆ ವಾತಾವರಣ ಬಹಳಷ್ಟು ಬದಲಾಗುತ್ತದೆ. ಈ ಬದಲಾವಣೆಯಿಂದ ರೋಗ ರುಜಿನಗಳ ಹಾವಳಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿ ಶುಭ ಕಾರ್ಯಗಳನ್ನು ನೆರವೇರಿಸಲು ಉತ್ತಮ ಅವಕಾಶಗಳು ಒದಗಿ ಬರುತ್ತದೆ. ಸಂಕ್ರಾಂತಿಯ ವಿಶೇಷ: ಕ್ರಾಂತಿ ಬಂದ ವಾರದ ಫಲ, ಪಕ್ಷದ ಫಲ, ತಿಥಿಯ ಫಲ, ನಕ್ಷತ್ರ ಫಲ, ಯೋಗ, ಕರಣಗಳ ಫಲ, ಅದರ ದೃಷ್ಟಿ ಮತ್ತು ಪ್ರಯಾಣದ ದಿಕ್ಕು, ಕಾಲ, ಅದರ ಸ್ಥಾನ, ತೀರ್ಥದ ಫಲ, ವಸ್ತ್ರ ಲೇಪನ, ಪುಷ್ಪ ಅಲಂಕಾರ, ಆಹಾರ, ವಾಹನ, ಆಯುಧ, ಆಸನ, ದಿಕ್ಕು, ಜನನ, ವಯಸ್ಸಿನ ಅವಸ್ಥೆಯ ಇತ್ಯಾದಿಗಳ ಫಲಗಳೇನೆಂಬುದನ್ನು ಯುಗಾದಿಯ ಸಮಯ ಅಥವಾ ಸಂಕ್ರಾಂತಿಯ ಸಮಯ ಪಂಚಾಂಗದ ಶ್ರವಣದ ಮೂಲಕ ವ್ಯಾಖ್ಯಾನಿಸುತ್ತಾರೆ. ಸಂಕ್ರಾಂತಿಯು ಪಿತೃಪೂಜೆಗೂ ಕೂಡ ಪ್ರಶಸ್ತವಾದ ದಿನವಾದುದರಿಂದ ಅಂದು ತರ್ಪಣಾದಿಗಳನ್ನು ಆಚರಿಸುವ ಕ್ರಮವಿದೆ. ಹಾಗೆಯೇ ರಾಶಿಯಲ್ಲಿ ಮಿತವಾಗಿ ಆಹಾರವನ್ನು ಸೇವಿಸುವುದು, ಪರಮಾತ್ಮನ ಜ್ಞಾನ ಸೇವೆಗಳಲ್ಲಿ ಹೆಚ್ಚು ಕಾಲವನ್ನು ಕಳೆಯುವುದು ವಿಶೇಷವಾಗಿದೆ. ಮೂರ್ತಿಗೆ 3 ತಲೆಗಳು, 2 ಮುಖಗಳು, 5 ಬಾಯಿ, 3 ಕಣ್ಣು, ನೇತಾಡುವ ಕಿವಿ, ವಿಕಾರ ಸ್ವರೂಪದ ಹುಬ್ಬುಗಳು, ಕಪ್ಪು ಬಣ್ಣ, ಕೆಂಪು ಹಲ್ಲು, ಉದ್ದವಾದ ಮೂಗು, 8 ತೋಳುಗಳು, 2 ಕಾಲುಗಳು. ಸಾಮಾನ್ಯವಾಗಿ ಸಂಕ್ರಾಂತಿ ಮೂರ್ತಿಗೆ ಅರ್ಧ ಹೆಣ್ಣು ಅರ್ಧ ಗಂಡು ಸ್ವರೂಪವನ್ನು ಕಲ್ಪಿಸಲಾಗಿದೆ. ಮಕರ ಸಂಕ್ರಾಂತಿಯಂದು ವಿಲಕ್ಷಣ ವೇಷಧಾರಿಯಾದ ಸಂಕ್ರಾಂತಿ ಪುರುಷನು ನಮ್ಮನ್ನು ಬಿಟ್ಟು ತೊಲಗುವನೆಂಬುದು ಸಾಂಕೇತಿಕ ಮಾತ್ರ. ಅಂದರೆ ರೋಗ ರುಜಿನಗಳು ನಮ್ಮಿಂದ ದೂರವಾಗುವು ಮತ್ತು ಅಭಾವ ಪರಿಸ್ಥಿತಿ ನೀಗುವುದು ಎಂಬುದೇ ಇದರ ಅರ್ಥವಾಗಿದೆ. ಕಷ್ಟ ಪರಂಪರೆ ಇಂದಿಗೆ ಪರಿಹಾರವಾಯಿತೆಂಬುದರ ದ್ಯೋತಕವಾಗಿ ಧಾರ್ಮಿಕ ಶ್ರದ್ಧೆಯಿಂದ ಆಚರಣೆಯಿಂದ ಮಕರ ಸಂಕ್ರಾಂತಿಯಂದು ಪವಿತ್ರವೆನಿಸಿದ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ. ಉತ್ತರಾಯಣವೆಂದರೆ ಅರ್ಚಿರಾದಿ ಮಾರ್ಗ ಎಂದು ಹೆಸರು. ಏಕೆಂದರೆ ಅದು ಅಗ್ನಿ ಜ್ಯೋತಿಯ ದರ್ಶನದಿಂದ ಪ್ರಾರಂಭವಾಗುತ್ತದೆ. ದೇವಾದಿದೇವನಾದ ಪರಮಾತ್ಮನ ಪುನರಾವೃತ್ತಿ ಇಲ್ಲದ ಸ್ಥಾನಕ್ಕೆ ತಲುಪಿಸುವುದರಿಂದ ಅದನ್ನು ದೇವಯಾನ ಮಾರ್ಗವೆಂದು ಕರೆಯುತ್ತಾರೆ. ಹಾಗೆಯೇ ದಕ್ಷಿಣಾಯನ ಮಾರ್ಗಕ್ಕೆ ಧೂಮಾದಿ ಮಾರ್ಗ ಎಂದು, ಪಿತೃಯಾನ ಮಾರ್ಗ ಎಂದು ಹೇಳುತ್ತಾರೆ. ಇವುಗಳಲ್ಲಿ ದೇವಯಾನ ಮಾರ್ಗವು ಮುಕ್ತಿಗೆ ಒಯ್ಯುತ್ತದೆ, ಎರಡನೆಯದು ಸಂಸಾರಕ್ಕೆ ಹಿಂತಿರುಗುತ್ತದೆ ಎಂಬ ಅಭಿಪ್ರಾಯವನ್ನು ಉಪನಿಷತ್ತು ಸ್ಪಷ್ಟಪಡಿಸುತ್ತದೆ. ಎಳ್ಳು ಬೆಲ್ಲ. ಸಂತಸದಾಯಕವಾದ ಸಂಕ್ರಾಂತಿಯ ಮತ್ತೊಂದು ವಿಶೇಷತೆ ಎಂದರೆ ಎಳ್ಳು ಬೀರುವುದು. ಎಳ್ಳು ಶ್ರೇಷ್ಠವಾದ ಎಣ್ಣೆಯ ಕಾಳು. ಚಳಿಗಾಲದಲ್ಲಿ ದೇಹವನ್ನು ಶಾಖವಾಗಿಡಲು ಎಣ್ಣೆ, ಬೆಣ್ಣೆ, ತುಪ್ಪ ಸೇವನೆಯು ಇವೇ ಮೊದಲಾದ ಜಿಡ್ಡು ಪದಾರ್ಥಗಳ ಸೇವನೆಯ ಅವಶ್ಯಕತೆ ಇದೆ. ಅದರ ಸಂಕೇತವಾಗಿ ಎಳ್ಳು ಬೀರುವ ಶಾಸ್ತ್ರ ಧಾರ್ಮಿಕ ಆಚರಣೆಯಾಗಿದೆ. ಸಂಸ್ಕರಿಸಿದ ಎಳ್ಳು, ಕಡಲೆ ಬೀಜ, ಬೆಲ್ಲ, ಒಣ ಕೊಬ್ಬರಿ, ಹುರಿಗಡಲೆ ಇವುಗಳ ಮಿಶ್ರಣವನ್ನು ಅಂದು ಬಂಧು ಮಿತ್ರರಿಗೆ ಹಂಚುವ ಪದ್ಧತಿ ದೇಶದ ನಾನಾ ಭಾಗಗಳಲ್ಲಿ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್ ವಿಶೇಷವಾಗಿ ಕಂಡುಬರುತ್ತದೆ. ಬೆಲ್ಲವ ತಿಂದು ಒಳ್ಳೆಯ ಮಾತಾಡು ಎಂಬ ನಾಣ್ಣುಡಿ ಇದೆ. ಈ ಮಾತಿನಲ್ಲಿ ಹಬ್ಬದ ಆಶಯ ಅಡಗಿದೆ. ಬಂಧು ಮಿತ್ರರನ್ನು ಈ ಸಮಯ ಭೇಟಿಯಾಗಿ ಕುಶಲ ಪ್ರಶ್ನೆ ಮಾಡಿ ಹಳೆಯ ಸ್ನೇಹವನ್ನು ಪುನರ್ಜೀವನಗೊಳಿಸುವುದು ಈ ಸಂದರ್ಭದ ವಿಶೇಷತೆ. ಇದು ಮಲೆನಾಡಿನಲ್ಲಿ ಕೃಷಿ ಉತ್ಪನ್ನಗಳನ್ನು ಸಂಗ್ರಹಿಸುವ, ಜೋಪಾನ ಮಾಡುವ ಕಾಲ. ಈ ಕಾಲದಲ್ಲಿ ಮನೆಯು ದವಸ ಧಾನ್ಯಗಳಿಂದ ತುಂಬಿರುತ್ತದೆ. ಜನರು
ವಸಂತ ಕಾಲವನ್ನು ಸ್ವಾಗತಿಸಲು ಸಜ್ಜಾಗುತ್ತಿರುವ ಈ ಹಬ್ಬದಂದು ದನಕರುಗಳ ಮೈ ತೊಳೆದು ಸಿಂಗರಿಸಿ ಬೀದಿಯುದ್ದಕ್ಕೂ ಮೆರವಣಿಗೆ ಮಾಡುತ್ತಾರೆ. ಕಿಚ್ಚು ಹಾಯಿಸುವುದು, ಸುಗ್ಗಿಯ ಕುಣಿತ, ಕೋಲಾಟ, ಜಾನಪದ ನೃತ್ಯ ಇವೇ ಮೊದಲಾದ ಮನೋರಂಜನೆಯ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ. ಮಕರ ಸಂಕ್ರಾಂತಿಯು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸುತ್ತಾರೆ. ತಮಿಳುನಾಡಿನಲ್ಲಿ ಮಕರ ಸಂಕ್ರಾಂತಿಯ ದಿನ ತಯಾರಿಸಿದ ಪೊಂಗಲ್ ಅನ್ನು ಕಬ್ಬಿಣ ಜಲ್ಲೆಗಳ ಜೊತೆಗಿರಿಸಿ ಪೂಜಿಸಲಾಗುತ್ತದೆ. ಆಂಧ್ರದಲ್ಲಿ ರಾವಣನ ವಧೆಯಾಗಿ ಸೀತಾ ಆಗಮನದ ನೆನಪಿನ ಸಂಕೇತವಾಗಿ ರಾವಣ ದಹನದ ಭೋಗಿ ಮಂಟಪದ ಆಚರಣೆ ಇದೆ. ಕೇರಳದಲ್ಲಿ ಮಕರ ಬಿಳುಕು ಆಗಿ ಆಚರಿಸುವ ಪದ್ಧತಿ ಇದೆ. ಹಾಗೆಯೇ ಮಕರ ಸಂಕ್ರಾಂತಿಯ 3ನೇ ದಿನ ಕನು ಹಬ್ಬ ಎಂಬ ಆಚರಣೆ ಇದೆ. ತಮಿಳುನಾಡಿನ ಸಂಪ್ರದಾಯಸ್ಥರಲ್ಲಿ ಕನು ಹಬ್ಬದ ವಿಧಿಯನ್ನು ಆಚರಿಸುವುದು ಮುಖ್ಯವಾಗಿ ಸ್ತ್ರೀಯರು. ಇದು ಭೂತಗಳಿಗೆ ಸಂತೃಪ್ತಿಯನ್ನು ಕೊಡುವಂತ ವಿಶೇಷ ವಿಧಿ. ಸಂಕ್ರಾಂತಿ ದಿನದಂದು ದೇವರಿಗೆ ನೈವೇದ್ಯ ಮಾಡಿ ಮಿಕ್ಕಿರುವ ಭಕ್ಷ್ಯ ಭೋಜ ದ್ರವ್ಯಗಳನ್ನು ತಂಗಳನ್ನದಿಂದ ತಯಾರಿಸಿದ ಕೆಂಪು, ಅರಿಶಿನ ಮುಂತಾದ ಬೇರೆ ಬೇರೆ ಬಣ್ಣದ ಅನ್ನದ ಹಿಡಿಗಳನ್ನು ಮತ್ತು ಹಣ್ಣು, ಕಬ್ಬಿಣ ಚೂರು ಇತ್ಯಾದಿಗಳನ್ನು ಎಲೆಗಳ ಮೇಲೆ ಇರಿಸಿ ಮನೆಯ ಹೊರಗೆ ಅದನ್ನು ಬಲಿ ರೂಪದಲ್ಲಿ ಭೂತಗಳಿಗೆ ಸಮರ್ಪಿಸುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಶ್ರೀಕೃಷ್ಣನ ಪುಣ್ಯ ಕ್ಷೇತ್ರವಾದ ಉಡುಪಿಯಲ್ಲಿ ಮಕರ ಸಂಕ್ರಾಂತಿಯನ್ನು ಬಹು ವಿಶಿಷ್ಟವಾಗಿ ಆಚರಿಸುವ ಕ್ರಮವಿದೆ. ಅಂದು ಜಾತ್ರೆಯ ವಾತಾವರಣದಿಂದ ಕೂಡಿದ ಹಬ್ಬದ ಸಡಗರ. 3 ರಥಗಳನ್ನು ಒಂದೇ ಬಾರಿ ಎಳೆಯುವ ಕ್ರಮವಿದ್ದು ಇದನ್ನು 3 ತೇರು ಉತ್ಸವ ಎನ್ನುತ್ತಾರೆ. ಈ ವಿಶಿಷ್ಟ ಉತ್ಸವದಲ್ಲಿ ಪಾಲ್ಗೊಳ್ಳುವ ಊರ ಪರ ಊರ ಭಕ್ತಾದಿಗಳಲ್ಲಿ ಸಾಂಪ್ರದಾಯಿಕ ಶ್ರದ್ಧೆ, ಭಕ್ತಿ, ಧನ್ಯತೆಯ ಭಾವ ಮಡುಗಟ್ಟಿರುತ್ತದೆ. ಸಂಕ್ರಾಂತಿಯು ಎಲ್ಲ ಶುಭ ಕಾರ್ಯಗಳ ಆರಂಭದ ದಿನ ಹಾಗೂ ಉತ್ತರಾಯಣದ ಪುಣ್ಯ ಕಾಲವಾಗಿ ಮಹತ್ವ ಪಡೆದಿದೆ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಹೈ